ಸ್ನೇಹಿತರೆ ಹಾಗೂ 7ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಂಟು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ಗಣಿತ ವಿಷಯದ ಅಧ್ಯಾಯವಾದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ 2.5ರ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ 2.5ರ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 2.5 ಅದರಲ್ಲಿ ಮೊದಲನೇ ಪ್ರಶ್ನೆ, ಯಾವುದು ದೊಡ್ಡದು? 0.5 ಅಥವಾ 0.05 ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಾಗ್ತದೆ. ನೋಡಿರಿ, ಇಲ್ಲಿ ಸ್ಥಾನಗಳ ಬೆಲೆಯನ್ನು ನೋಡಬೇಕಾಗ್ತದೆ. ಇದು ಬಿಡಿ ಸ್ಥಾನದಲ್ಲಿ 0 ಅದ, ಆಮೇಲೆ ಇದು ದಶಾಂಶ ಸ್ಥಾನದಲ್ಲದ. ಹಂಗೆ ಇದು ಬಿಡಿ ಸ್ಥಾನ, ದಶಾಂಶ ಸ್ಥಾನ, ಆಮೇಲೆ ಸಹಸ್ರಾಂಶ ಸ್ಥಾನದಲ್ಲಿದೆ. ಹಂಗಾರೆ ಇಲ್ಲಿ ದಶಾಂಶ ಸ್ಥಾನದಲ್ಲಿ ಇಲ್ಲಿ 5 ಅದ, ಇಲ್ಲಿ 0 ಅದ. ಹಾಗಾಗಿ 5 ದೊಡ್ಡದಾಗಿರೋದ್ರಿಂದ ಯಾವುದು ಇದು 0.5 ಈಸ್ ಗ್ರೇಟರ್ ದ್ಯಾನ್ 0.05 ಆಗ್ತದೆ. ಇನ್ನು 0.7 ಅಥವಾ 0.5ರಲ್ಲಿ ಯಾವುದು ದೊಡ್ಡದು ಅಂತ ಕೇಳ್ತಾರೆ. ಇಲ್ಲಿ ದಶಾಂಶ ಸ್ಥಾನದಲ್ಲಿ ಒಂದು 7 ಅದ, ಒಂದು 5 ಅದ. ಹಂಗಾರೆ 7 ದೊಡ್ಡದಾಗಿರೋದ್ರಿಂದ 0.7 ದೊಡ್ಡದು 0.5ಕ್ಕಿಂತ. ಇನ್ನು 7 ಅಥವಾ 0.7ರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರು. ನೋಡಿ, 7 ಒಂದು ಪೂರ್ಣಾಂಕ ಸಂಖ್ಯೆ ಇರೋದರಿಂದ 0.7 ಇದು 7 ದಶಾಂಶ ಸ್ಥಾನದಲ್ಲಿದೆ, 0 ಬಿಡಿ ಸ್ಥಾನದಲ್ಲಿದೆ. ಹಂಗಾರೆ ಬಿಡಿ ಸ್ಥಾನದಲ್ಲಿ ಯಾವ್ದು ದೊಡ್ಡದು ಅಂದರೆ 7 ದೊಡ್ಡದಿರೋದ್ರಿಂದ 7 0.7ಕ್ಕಿಂತ ದೊಡ್ಡದಾಗ್ತದೆ. 1.37 ಅಥವಾ 1.49 ಇಲ್ಲಿ ಬಿಡಿ ಸ್ಥಾನದಲ್ಲಿ ಎರಡು ಕಡೆ 1 ಅದ, ಆಮೇಲೆ ದಶಾಂಶ ಸ್ಥಾನದಲ್ಲಿ ಒಂದು ಕಡೆ 3 ಅದ, ಒಂದು ಕಡೆ 4 ಅದ. ಹಂಗಾರೆ ಯಾವುದೇ ಕಡೆ 3 ಅದ ಅದು ಸಣ್ಣದು, ಯಾವುದೇ ಕಡೆ 4 ಅದ ಅದು ದೊಡ್ಡದಾಗ್ತದೆ. ಆದ್ದರಿಂದ 1.37 ಸಣ್ಣದು 1.49ಕ್ಕಿಂತ. 2.03 ಅಥವಾ 2.30 ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದರು. ನೋಡಿರಿ, 2.03 ಅಂದಾಗ ಇಲ್ಲಿ ದಶಾಂಶ ಸ್ಥಾನದಲ್ಲಿ ಬಿಡಿ ಸ್ಥಾನದಲ್ಲಿ 2 ಅದ, ಅದರ ದಶಾಂಶ ಸ್ಥಾನದಲ್ಲಿ ಒಂದು 0 ಅದ, ಒಂದು 3 ಅದ. ಅದರಿಂದ 3 ದೊಡ್ಡದಾಗಿರೋದ್ರಿಂದ 2.03 ಸಣ್ಣದು 2.30ಕ್ಕಿಂತ. ಇನ್ನು 0.8 ಅಥವಾ 0.88 ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ. ನೋಡಿ, 0.8 ಚಿಕ್ಕದಾಗ್ತದೆ 0.88ಕ್ಕಿಂತ. ಯಾಕಂದ್ರೆ ಇಲ್ಲಿ ದಶಾಂಶ ಸ್ಥಾನದಲ್ಲಿ 8 ಅದ, ಆಮೇಲೆ ಸಹಸ್ರಾಂಶ ಸ್ಥಾನದಲ್ಲಿ ಈ ಕಡೆ ಸೈಡ್ ಏನೂ ಇಲ್ಲ ಅಂದರೆ 0 ಇರ್ತದೆ, ಆ ಕಡೆ 8 ಇರ್ತದೆ. ಹಂಗಾರೆ 8 ದೊಡ್ಡದಾಗಿರೋದ್ರಿಂದ 0.8 ಸಣ್ಣದು ಇದಕ್ಕಿಂತ 0.88ಕ್ಕಿಂತ ಇರ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ದಶಮಾಂಶಗಳನ್ನು ಬಳಸಿ ರೂಪಾಯಿಗಳಲ್ಲಿ ವ್ಯಕ್ತಪಡಿಸಿ. 7 ಪೈಸೆ ಇದನ್ನು ರೂಪಾಯಿದಲ್ಲಿ ಪರಿವರ್ತನೆ ಮಾಡಬೇಕು. ನೋಡಿರಿ, 1 ರೂಪಾಯಿಗೆ ಎಷ್ಟು ಪೈಸೆಗಳು? 1 ರೂಪಾಯಿ ಅಂದರೆ 100 ಪೈಸೆ ಆಗ್ತದೆ. ಎಷ್ಟು? 100 ಪೈಸೆಗಳು. ಹಂಗಾರೆ 7 ಪೈಸೆ ಅಂದರೆ ಎಷ್ಟು ರೂಪಾಯಿ ಆಗ್ತದೆ? ನೋಡಿರಿ, 7 ಪೈಸೆದು ರೂಪಾಯಿ ಮಾಡ್ಬೇಕಾದ್ರೆ 7/100 ಮಾಡಬೇಕು. ಹಂಗಾರೆ 2 0 ಇದ್ದರೆ 2 ಸ್ಥಾನ ಶೇಷ ಇಡಬೇಕು. ಆವಾಗ 0.07 ಆಗ್ತದೆ. 0.07 ರೂಪಾಯಿ ಆಗ್ತದೆ. ಆವಾಗ 0.07 ರೂಪಾಯಿ ಆಗ್ತದೆ. 7 ಪೈಸೆ ಅಂದರೆ 0.07 ರೂಪಾಯಿ. ಇನ್ನು 7 ರೂಪಾಯಿ 7 ಪೈಸೆ ಅದ. ನೋಡಿ, 7 ರೂಪಾಯಿ 7 ಪೈಸೆ, 7 ಪೈಸೆಯನ್ನು ನಾವು ರೂಪಾಯಿ ಪರಿವರ್ತನೆ ಮಾಡಿದಾಗ ನೋಡಿ 7 ರೂಪಾಯಿ ಅನ್ನೋದು ಫಿಕ್ಸ್ ಅದ. ಇನ್ನು 7 ಪೈಸೆ ಕನ್ವರ್ಷನ್ ಮಾಡಬೇಕು. 7/100 ಮಾಡಬೇಕು. 7/100 ಅಂದರೆ 0.07 ರೂಪಾಯಿ ಆಗ್ತದೆ. ಹಂಗಾರೆ 7ರಲ್ಲಿ 0.07 ಕೂಡಿಸಿದಾಗ 7.07 ರೂಪಾಯಿ ಆಗ್ತದೆ. 7.07 ರೂಪಾಯಿ ಆಗ್ತದೆ. ಇನ್ನು 77 ರೂಪಾಯಿ 7 ಪೈಸೆ, 77 ರೂಪಾಯಿ ಹಾಗೆ ಪೂರ್ಣ ಬರ್ತದೆ. 7 ಪೈಸೆಯನ್ನು ರೂಪಾಯಿದ ಪರಿವರ್ತನೆ ಮಾಡಿದಾಗ ಈಗಾಗಲೇ ಮಾಡಲಾಗಿದೆ. 7 ಪೈಸೆಯನ್ನು ರೂಪಾಯಿದ ಮಾಡಬೇಕು. 7/100 ಮಾಡಬೇಕು. ಆಗ 0.07 ರೂಪಾಯಿ ಆಗ್ತದೆ. ಹಂಗಾರೆ 77ರಲ್ಲಿ 0.07 ಕೂಡಿಸ್ಬೇಕು. 77ರಲ್ಲಿ 0.07 ಕೂಡಿಸಿದಂದ್ರೆ 77.07 ಆಗ್ತದೆ.
ಅಂದರೆ 77.07 ರೂಪಾಯಿ ಆಗ್ತದೆ. ಇನ್ನು 50 ಪೈಸೆಯನ್ನು ರೂಪಾಯಿದ ಪರಿವರ್ತನೆ ಮಾಡಬೇಕು. 50 ಪೈಸೆಯನ್ನು ರೂಪಾಯಿದ ಮಾಡ್ಬೇಕಾರೆ 50/100 ಅವಾಗ 2 0 ಇದೆ, 2 ಸ್ಥಾನ ಸಹ ಇಡಬೇಕು. ಅವಾಗ 0.50 ರುಪೀಸ್ 0.50 ರುಪೀಸ್ ಆಗ್ತದೆ. 235 ಪೈಸೆ 235 ಪೈಸೆದ ನೋಡಿರಿ. 235 ಪೈಸೆನ ರೂಪಾಯಿದ ಪರಿವರ್ತನೆ ಮಾಡ್ಬೇಕಾರೆ 235/100 ಮಾಡ್ಕೋಬೇಕು. 2 0 ಇದ್ದಾಗ 2 ಸ್ಥಾನ ಸಹ ಇಟ್ಟಾಗ 2.35 ರೂಪಾಯಿ ಆಗ್ತದೆ. 2.35 ರೂಪಾಯಿ ಆಗ್ತದೆ. ಮೂರನೇ ಪ್ರಶ್ನೆ, 3ರಲ್ಲಿ 1ನೇ ಪ್ರಶ್ನೆ, 5 ಸೆಂಟಿಮೀಟರನ್ನು ಮೀಟರ್ ಮತ್ತು ಕಿಲೋಮೀಟರ್ನಲ್ಲಿ ವ್ಯಕ್ತಪಡಿಸುತ್ತದೆ. ಈಗ 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್ ಅಂದರೆ 100 ಸೆಂಟಿಮೀಟ್ರ್ ಆಗ್ತದೆ. ಹಂಗಾರೆ 5 ಸೆಂಟಿಮೀಟ್ರ್ ಅಂದರೆ ಮೀಟ್ರದ ಪರಿವರ್ತನೆ ಮಾಡ್ಬೇಕಾದ್ರೆ 100ಲೇ ಡಿವೈಡ್ ಮಾಡಬೇಕು. ಆವಾಗ 5/100 5/100 ಅಂದಾಗ 2 0 ಅಂದರೆ 2 ಸ್ಥಾನ ಸಹ ಇಡಬೇಕು. ಆವಾಗ 0.05 ಮೀಟ್ರ್ ಆಗ್ತದೆ. 0.05 ಮೀಟರ್. ಇನ್ನು ಕಿಲೋಮೀಟ್ರದ ಪರಿವರ್ತನೆ ಮಾಡಂದರು ನೋಡಿ. 1 ಕಿಲೋಮೀಟ್ರ್ ಅಂದ್ರೆ 1 ಲಕ್ಷ ಸೆಂಟಿಮೀಟ್ರ್ ಆಗ್ತದೆ. 1 ಲಕ್ಷ ಸೆಂಟಿಮೀಟ್ರ್ ಆಗ್ತದೆ. ಹಾಗಾದ್ರೆ 1 ಸೆಂಟಿಮೀಟ್ರ್ 5 ಸೆಂಟಿಮೀಟ್ರ್ ಅಂದರೆ ಅದನ್ನು ಕಿಲೋಮೀಟ್ರ್ ಮಾಡ್ಬೇಕಾರೆ 5/1 ಲಕ್ಷ ಮಾಡಬೇಕು. ಆವಾಗ 0. ಎಷ್ಟು 0 ಅದಾವೆ? 5 0 ಅಂದಾಗ 5 ಸ್ಥಾನ ಸಹ ಇಡಬೇಕು. ಆವಾಗ 0.00005 ಕಿಲೋಮೀಟ್ರ್ ಆಗ್ತದೆ. ಇನ್ನು 2ನೇ ಪ್ರಶ್ನೆ, 35 ಮಿಲಿಮೀಟರನ್ನು ಸೆಂಟಿಮೀಟರ್, ಮೀಟರ್ ಮತ್ತು ಕಿಲೋಮೀಟರ್ಗಳಲ್ಲಿ ವ್ಯಕ್ತಪಡಿಸುತ್ತದೆ. 1 ಸೆಂಟಿಮೀಟ್ರ್ ಅಂದರೆ 10 ಮಿಲಿಮೀಟ್ರ್ ಆಗ್ತದೆ. ಹಂಗಾರೆ 35 ಮಿಲಿಮೀಟ್ರನ್ನು ನಾವು ಸೆಂಟಿಮೀಟ್ರಿಗೆ ಪರಿವರ್ತನೆ ಮಾಡಬೇಕಾದ್ರೆ ಅದಕ್ಕೆ 10ರಲ್ಲಿ ನಾವು ಭಾಗಾಕಾರ ಮಾಡಬೇಕು. ಆವಾಗ 35/10 ಆಗ್ತದೆ. ಹಂಗಾರೆ 35/10 ಅಂದರೆ 1 0 ಅಂದರೆ 1 ಸ್ಥಾನ ಇಟ್ಟಿದಾಗ 3.5 ಆಗ್ತದೆ. 3.5 ಸೆಂಟಿಮೀಟ್ರ್ ಆಗ್ತದೆ. ಇನ್ನು 1 ಮೀಟರ್ ಅಂದರೆ 1000 ಮಿಲಿಮೀಟ್ರ್ ಆಗ್ತದೆ. 1 ಮೀಟ್ರ್ ಅಂದರೆ 1000 ಮಿಲಿಮೀಟ್ರ್ ಆಗ್ತದೆ. ಹಂಗಾರೆ 35 ಮಿಲಿಮೀಟ್ರ್ ಅಂದರೆ 35/1000 ಮಾಡಬೇಕು. ಆವಾಗ 0.035 ಮೀಟ್ರ್ 0.035 ಮೀಟ್ರ್ ಆಗ್ತದೆ. ಒಂದು ಕಿಲೋಮೀಟ್ರ್ ಅಂದರೆ 10 ಲಕ್ಷ ಮಿಲಿಮೀಟ್ರ್ ಆಗ್ತದೆ. 1 ಕಿಲೋಮೀಟ್ರ್ ಅಂದರೆ 10 ಲಕ್ಷ ಮಿಲಿಮೀಟ್ರ್ ಆಗ್ತದೆ. ಹಂಗಾರೆ 35 ಮಿಲಿಮೀಟ್ರ್ ಅಂದರೆ 35/10 ಲಕ್ಷ ಮಾಡಿದಾಗ 6 ಸ್ಥಾನ ಸಹ ಇಡಬೇಕು. ಆಗ 1 2 4 6 ಅಂದರೆ 0.00035 ಕಿಲೋಮೀಟ್ರ್ ಆಗ್ತದೆ. ನಾಲ್ಕನೇ ಪ್ರಶ್ನೆ, ಕಿಲೋಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಿ. 200 ಗ್ರಾಮನ್ನು ಕಿಲೋಗ್ರಾಮ್ಗಳಲ್ಲಿ ವ್ಯಕ್ತಪಡಿಸಬೇಕು. ಹಂಗಾರೆ ಇಲ್ಲಿ 1 kg ಅಂದರೆ 1000 ಗ್ರಾಮ್ ಆಗ್ತದೆ. ಹಂಗಾರೆ 1 ಗ್ರಾಮ್ ಅಂದರೆ ಎಷ್ಟು kg? 1/1000 kg ಆಗ್ತದೆ. ಹಂಗಾರೆ 200 ಗ್ರಾಮ್ ಅಂದಾಗ 200/1000 ಮಾಡಬೇಕು. ಆವಾಗ 3 ಸ್ಥಾನ ಸಹ ಇಡಬೇಕು. ಆವಾಗ 3 ಸ್ಥಾನ ಸಹ ಇಟ್ಟಾಗ 0.200 kg ಆಗ್ತದೆ. 3470 ಗ್ರಾಮ್ 3470 ಗ್ರಾಮ್. 1 kg ಅಂದರೆ 1000 ಗ್ರಾಮ್ಗೆ ಸಮ ಇರ್ತದೆ. ಹಂಗಾರೆ 1 ಗ್ರಾಮ್ ಅಂದರೆ 1/1000 ಗ್ರಾಮ್. ಈಗ 3740 ಗ್ರಾಮನ್ನು kgದಲ್ಲಿ ಪರಿವರ್ತನೆ ಮಾಡಬೇಕಾದ್ರೆ 1000 ಭಾಗಿಸಬೇಕು. ಆಗ 3740/1000 3 ಸ್ಥಾನ ಸರಿಸಿಡಬೇಕು. ಆಗ ಸರಿಸಿಟ್ಟಾಗ 3.740 kg 3.740 kg ಆಗ್ತದೆ, ಕಿಲೋಗ್ರಾಮ್ ಆಗ್ತದೆ. ಇನ್ನು 4 kg 8 ಗ್ರಾಮ್ 4 kg 8 ಗ್ರಾಮನ್ನು ನಾವು ಗ್ರಾಮ್ದಾಗ ಪರಿವರ್ತನೆ ಮಾಡಬೇಕು. ಅಂದ್ರೆ 408 ಗ್ರಾಮ್ ಆಗ್ತದೆ. ಅದು ಹೆಂಗೆ ಬರ್ತದೆ ಅನ್ನೋದನ್ನು 408 ಗ್ರಾಮ್ ಇದು 408 ಗ್ರಾಮ್ ತಪ್ಪದ. ಅದು 408 ಗ್ರಾಮ್ ಅಲ್ಲ,
ಹಾಂ ಎಸ್ 1 ಕೆ ಜಿ ಅಂದ್ರೆ 1000 ಗ್ರಾಮ್ ಆಗ್ತದೆ. ಅಂದ್ರೆ 1 ಕೆ ಜಿದ 1000 ಗ್ರಾಮ್ ಅಂದ್ರೆ 4 ಕೆ ಜಿದ 4008 ಗ್ರಾಮ್ ಆಗ್ತದೆ. ಕರೆಕ್ಟ್ ಐತಿ. 1 ಕೆ ಜಿಗೆ 1000 ಗ್ರಾಮ್, ಅವಾಗ 1 ಗ್ರಾಮ್ ಅಂದ್ರೆ 1/1000 ಕೆ ಜಿ ಆಗ್ತದೆ. ಅವಾಗ 408 ಗ್ರಾಮ್ ಅಂದಾಗ 408/1000 ಕೆ ಜಿ ಮಾಡಿದಾಗ 4.008 ಕೆ ಜಿ ಆಗ್ತದೆ. ಐದನೇ ಪ್ರಶ್ನೆ, ಮುಂದಿನ ದಶಮಾಂಶ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. ಮುಂದಿನ ದಶಮಾಂಶ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೆಯಿರಿ. 20.03 ನೋಡಿ, ವಿಸ್ತೃತ ರೂಪದಲ್ಲಿ ಬರೀಬೇಕಾದ್ರೆ ಸ್ಥಾನಗಳ ಬೆಲೆ ಗೊತ್ತಿರಬೇಕು. ಇಲ್ಲಿ 20.03ರಲ್ಲಿ ಯಾವ್ಯಾವ ಸ್ಥಾನದವು? ಇದು ಬಿಡಿ ಸ್ಥಾನದಲ್ಲಿದೆ, ಇದು 10ರ ಸ್ಥಾನದಲ್ಲಿದೆ, ಇದು ದಶಾಂಶ ಸ್ಥಾನದಲ್ಲಿದೆ, ಸಹಸ್ರಾಂಶ ಸ್ಥಾನದಲ್ಲಿದೆ. ಸ್ಥಾನ ಬೆಲೆ ಕೋಷ್ಟಕ ಪ್ರಕಾರ ಇದು 10ರ ಸ್ಥಾನದಿಂದ 2 ಇಂಟು 10 ಆಗ್ತದೆ. ಪ್ಲಸ್ ಇದು ಬಿಡಿ ಸ್ಥಾನದಿಂದ 0 ಇಂಟು 1 ಪ್ಲಸ್ 0 ಇಂಟು ಇದು ದಶಾಂಶ ಸ್ಥಾನದಲ್ಲಿದ್ದಾಗ 1/100 ಆಗ್ತದೆ. ಪ್ಲಸ್ 3 ಇಂಟು 1/100 ಆಗ್ತದೆ. ಯಾಕಂದ್ರೆ ಸಹಸ್ರಾಂಶ ಸ್ಥಾನದಲ್ಲಿದೆ. ಇನ್ನು 2.03 ವಿಸ್ತೃತ ರೂಪದಲ್ಲಿ ಬರೆದಾಗ 2 ಇಂಟು 10 ಪ್ಲಸ್ 0 ಇಂಟು 1/10 ಪ್ಲಸ್ 3 ಇಂಟು 1/100 ಆಗ್ತದೆ. ಇನ್ನು ಮೂರನೇ ಪ್ರಶ್ನೆ, 200.03 2 ಇಂಟು 100 ಪ್ಲಸ್ 0 ಇಂಟು 10 ಪ್ಲಸ್ 0 ಇಂಟು 1 ಪ್ಲಸ್ 0 ಇಂಟು ಆಗಿರಲಿ ಇಂಟು ಆಗಬೇಕು ಇಂಟು 1/10 ಪ್ಲಸ್ 3 ಇಂಟು 1/100. (2.034) ವಿಸ್ತೃತ ರೂಪದಲ್ಲಿ ಬರೆದಾಗ 2 × 10 ಪ್ಲಸ್ 0 × 1/10 ಪ್ಲಸ್ 3 × 1/100 ಪ್ಲಸ್ 4 × 1/1000 ಆಗ್ತದೆ. ಆರನೇ ಪ್ರಶ್ನೆ, ಮುಂದಿನ ದಶಮಾಂಶ ಸಂಖ್ಯೆಗಳಲ್ಲಿ 2ರ ಸ್ಥಾನ ಬೆಲೆ ಬರೆಯಿರಿ. ಮುಂದಿನ ದಶಮಾಂಶ ಸಂಖ್ಯೆಗಳಲ್ಲಿ 2ರ ಸ್ಥಾನ ಬೆಲೆಯನ್ನು ಬರೀಬೇಕು. 2.56 ಇಲ್ಲಿ 2ರ ಸ್ಥಾನ ಬೆಲೆ 2 ಬಿಡಿ ಸ್ಥಾನದಲ್ಲಿ ಅದ. ಇನ್ನು 20.37ರಲ್ಲಿ 2 ಯಾವ ಸ್ಥಾನದಲ್ಲಿ ಅದ? 2 ಇಲ್ಲಿ 10ರ ಸ್ಥಾನದಲ್ಲಿ ಇದೆ. ಇನ್ನು 10.25 ಇಲ್ಲಿ 2ರ ಸ್ಥಾನ ಬೆಲೆ ದಶಾಂಶ ಸ್ಥಾನದಲ್ಲಿದೆ. 2 ದಶಾಂಶ ಸ್ಥಾನದಲ್ಲಿದೆ. ಇನ್ನು 9.42ರಲ್ಲಿ 2ರ ಸ್ಥಾನ 2 ಶತಾಂಶ ಸ್ಥಾನದಲ್ಲಿದೆ. ಇನ್ನು 63.352 ಇಲ್ಲಿ 2 ಸಹಸ್ರಾಂಶ ಸ್ಥಾನದಲ್ಲಿ ಅದ. ಇನ್ನು 7ನೇ ಪ್ರಶ್ನೆ, ದಿನೇಶನು ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋದನು ಮತ್ತು ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಎಯು ಬಿಯಿಂದ 7.5 ಕಿಲೋಮೀಟರ್ ಮತ್ತು ಬಿಯು ಸಿಯಿಂದ 17.7 ಕಿಲೋಮೀಟರ್ ದೂರ ಇದೆ. ಐಬನು ಎ ಸ್ಥಳದಿಂದ ಬಿ ಸ್ಥಳಕ್ಕೆ ಹೋದನು ಮತ್ತು ಅಲ್ಲಿಂದ ಸಿ ಸ್ಥಳಕ್ಕೆ ಹೋದನು. ಡಿಯು ಎಯಿಂದ 9.3 ಕಿಲೋಮೀಟರ್ ಮತ್ತು ಸಿಯು ಡಿಯಿಂದ 11.8 ಕಿಲೋಮೀಟರ್ ದೂರ ಇದೆ. ಯಾರು ಹೆಚ್ಚು ಪ್ರಯಾಣ ಮಾಡಿದರು ಮತ್ತು ಎಷ್ಟು ಹೆಚ್ಚು ಅಂತ ಕೇಳಿದರು. ಇಲ್ಲಿ ಚಿತ್ರದಲ್ಲಿ ನೋಡೋಣ. ನೋಡಿರಿ, ದಿನೇಶ್ ಅನ್ನಿದ್ದವ ಎಯಿಂದ ಬಿಗೆ ಚಲಿಸಿದ ದೂರ 7.5 ಕಿಲೋಮೀಟರ್ ಅದ. ಇನ್ನು ಬಿಯಿಂದ ಸಿಗೆ ಚಲಿಸಿದ ದೂರ 12.7 ಕಿಲೋಮೀಟರ್ ಅದ. ದಿನೇಶನ್ನು ಚಲಿಸಿದ ಒಟ್ಟು ದೂರ ಏನಾಗ್ತದಂದ್ರೆ 20.2 ಕಿಲೋಮೀಟರ್ ಆಗ್ತದೆ. 7.5ರಾಗ 12.7 ಕೂಡಿಸಿದಾಗ 20.2 ಕಿಲೋಮೀಟರ್ ಆಗ್ತದೆ. ಇನ್ನು ಇಬ್ಬನು ಎಯಿಂದ ಡಿಗೆ ಚಲಿಸಿದ ದೂರ 9.3 ಕಿಲೋಮೀಟರ್ ಅದ. ಡಿಯಿಂದ ಸಿಗೆ ಚಲಿಸಿದ ದೂರ ಎಷ್ಟದಂದ್ರೆ 11.8 ಕಿಲೋಮೀಟರ್ ಅದ. ಹಂಗಾರೆ ಐಬನು ಒಟ್ಟು ಚಲಿಸಿದ ದೂರ 2 ಕೂಡಿಸಿದಾಗ 9.3ರಾಗ 11.8 ಕೂಡಿಸಿದಾಗ 21.1 ಕಿಲೋಮೀಟರ್ ಆಗ್ತದೆ. ಹಂಗಾರೆ ಐಬನು ಹೆಚ್ಚು ಪ್ರಯಾಣ ಮಾಡಿದನು. ಐಬನು ದಿನೇಶಿಗಿಂತ ಹೆಚ್ಚು ಪ್ರಯಾಣ ಮಾಡಿದ ದೂರ ಎಷ್ಟಂದ್ರೆ 21.1ರಾಗ 20.2 ಕಿಲೋಮೀಟರ್ ಕಳೆದಾಗ 0.9 ಕಿಲೋಮೀಟರ್ ಆಗ್ತದೆ. 0.9 ಕಿಲೋಮೀಟರ್ಷ್ಟು ಹೆಚ್ಚು ಪ್ರಯಾಣವನ್ನು ಮಾಡ್ತಾರೆ. 8ನೇ ಪ್ರಶ್ನೆ, ಶ್ಯಾಮ್ 5 ಗ್ರಾಮ್ 300 kg ಸೇಬು ಮತ್ತು 3 ಗ್ರಾಮ್ 250 kg ಮಾವಿನ ಹಣ್ಣು ಖರೀದಿಸಿದನು.
ಸರಳ 4 ಗ್ರಾಮ್ 800 kg ಕಿತ್ತಳೆ ಮತ್ತು 4 ಗ್ರಾಮ್ 150 kg ಬಾಳೆಹಣ್ಣು ಖರೀದಿಸಿದರು. ಯಾರು ಹೆಚ್ಚು ಹಣ್ಣುಗಳನ್ನು ಖರೀದಿಸಿದರು ಅಂತ ಕೇಳಿದರು. ನೋಡಿ, ಶ್ಯಾಮ ಕೊಂಡ ಸೇಬು ಹಣ್ಣು 5 ಗ್ರಾಮ್ 300 kg, ಮಾವಿನ ಹಣ್ಣು 3 ಗ್ರಾಮ್ 250 kg. ಒಟ್ಟು ಹಣ್ಣಿನ ತೂಕ ಕೂಡಿಸ್ಬೇಕು. 8 ಗ್ರಾಮ್ 550 kgದೊಳಗೆ 5 ಗ್ರಾಮ 3 ಗ್ರಾಮ್ ಕೂಡಿಸಿದ್ರೆ 8 ಗ್ರಾಮ, 300 ಗ್ರಾಮ್ದಾಗ 250 kg, 300 kgದಾಗ 250 kg ಕೂಡಿಸಿದ್ರೆ 550 kg ಆಗ್ತದೆ. ಅಂದರೆ 800 ಗ್ರಾಮ್ 550 kgಯನ್ನು kgದಾಗ ಪರಿವರ್ತನೆ ಮಾಡಿದಾಗ 8.550 kg ಆಗ್ತದೆ. ಇನ್ನು ಸರಳ ಕೊಂಡಂತಹ ಕಿತ್ತಳೆ ಹಣ್ಣಿನ ತೂಕ 4 ಗ್ರಾಮ್ 800 kg, ಬಾಳೆಹಣ್ಣಿನ ತೂಕ 4 ಗ್ರಾಮ್ 150 kg ಅದ. ಅಂದ್ರೆ ಒಟ್ಟು ಹಣ್ಣಿನ ತೂಕ ಎಷ್ಟಾಗ್ತದೆ ಅಂದ್ರೆ 4 ಗ್ರಾಮ್ 4 ಗ್ರಾಮ್ ಕೂಡಿಸಿದ್ರೆ 8 ಗ್ರಾಮ್, 800 150 ಗ್ರಾಮ್ ಕೂಡಿಸಿದ್ರೆ 950 kg ಆಗ್ತದೆ. ಅಂದರೆ 8.950 kg ಆಗ್ತದೆ. ಅಂದ್ರೆ ಇಲ್ಲಿ ಯಾರ್ದು ಹೆಚ್ಚಾಯ್ತು? 8.950 kg ಹೆಚ್ಚಾಗ್ತದೆ. ಅದರಿಂದ 8.550 kgಕ್ಕಿಂತ. ಆದ್ದರಿಂದ ಸರಳ ಶ್ಯಾಮ್ಗಿಂತ ಹೆಚ್ಚು ಹಣ್ಣುಗಳನ್ನು ಕೊಂಡನು. ಇನ್ನು 42.6 ಕಿಲೋಮೀಟ್ರಿಗಿಂತ 28 ಕಿಲೋಮೀಟ್ರ್ ಎಷ್ಟು ಕಡಿಮೆ ಇದೆ? 42.6 ಕಿಲೋಮೀಟ್ರಿಗಿಂತ 28 ಕಿಲೋಮೀಟ್ರ್ ಎಷ್ಟು ಕಡಿಮೆ ಇದೆ? 42.6 ಕಿಲೋಮೀಟ್ರದಾಗ 28 ಕಿಲೋಮೀಟ್ರ್ ಕಳೆದ್ರೆ 14.6 ಕಿಲೋಮೀಟ್ರ್ ಆಗ್ತದೆ. ಆದ್ದರಿಂದ 42.6 ಕಿಲೋಮೀಟ್ರಿಗಿಂತ 28 ಕಿಲೋಮೀಟ್ರ್ 14.6 ಕಿಲೋಮೀಟ್ರ್ಗಿಂತ ಕಡಿಮೆ ಅದ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.